ಬ್ಯಾರೇಜಿಗೆ ಬಿದ್ದು ತಾತಪ್ಪ ಅನ್ನುವಂಥ ವ್ಯಕ್ತಿ ಬದುಕಿ ಬಂದಂಥ ಕೇಸ್ನಲ್ಲಿ ಸದ್ಯ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತಾತಪ್ಪ ಮೇಲೂ ಅನುಮಾನ, ಆತನ ಪತ್ನಿ ಗದ್ದೆಮ್ಮ ಮೇಲೂ ಕೂಡ ಅನುಮಾನ. ಯಾಕಂತಂದ್ರೆ ಫಸ್ಟ್ ನೈಟ್ ದಿನವೇ ಗಂಡನ ಲಾಸ್ಟ್ ನೈಟ್ ಮಾಡೋ ಪ್ಲಾನ್ ಏನಾದರೂ ಇತ್ತ ಪತ್ನಿಗೆ ಅನ್ನುವಂಥ ಪ್ರಶ್ನೆ. ಇನ್ನು ನದಿಗೆ ತಾತಪ್ಪ ಬಿದ್ದಂಥ ಸ್ಥಳದಲ್ಲಿ ವಾಹನ ಮತ್ತು ಹಗ್ಗ ಹೇಗೆ ಬಂತು ಅನ್ನುವಂಥ ಪ್ರಶ್ನೆ. ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸದ್ಯ ತಾತಪ್ಪ ಮತ್ತು ಗದ್ದೆಮ್ಮ ಇಬ್ಬರು ಬೇರೆಯಾಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅಂದರೆ ಡಿವೋರ್ಸ್ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಏನೆಲ್ಲ ಅನುಮಾನಗಳಿದಾವೆ ಈ ಕೇಸಿಗೆ ಸಂಬಂಧಿಸಿ? ರಕ್ಷಿತ್, ಸಾಕಷ್ಟು ಅನುಮಾನಗಳನ್ನ ಈ ಒಂದು ಪ್ರಕರಣ ಹುಟ್ಟು ಹಾಕಿದೆ. ಯಾಕೆಂತಂದ್ರೆ ಈ ಹುಡುಗನ ಕಡೆಯಿಂದ ನಾವು ನೋಡ್ತಾ ಹೋಗೋದಾದ್ರೆ ಯಾವಾಗ ಈ ಒಂದು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲಿಂದ ಕೆಳಗಡೆ ಬೀಳ್ತಾನೋ ಆಗ ಬಿದ್ದ ತಕ್ಷಣನೇ ಅಲ್ಲಿ ಒಂದು ಬುಲೆರೋ ವಾಹನ ಬರುತ್ತೆ. ಬುಲೆರೋ ವಾಹನ ಬಂದ ನಂತರ ಬುಲೆರೋ ವಾಹನದ ತಕ್ಷಣದಲ್ಲೇನೆ ಒಂದು ಹಗ್ಗ, ಅಂದ್ರೆ ಅವನು ಒಂದು 50ರಿಂದ 80 ಮೀಟರ್ ದೂರ ಇರ್ತಾನೆ, ಅಷ್ಟು ಉದ್ದದವರೆಗೂ ಒಂದು ಹಗ್ಗ ಸಿದ್ಧವಾಗುತ್ತೆ. ಅವನನ್ನ ರಕ್ಷಣೆ ಮಾಡ್ಕೊಂಡ್ ಬರ್ತಾರೆ. ಈ ಒಂದು ತಕ್ಷಣಕ್ಕೆ ಒಂದು ಹಗ್ಗ ಹೆಂಗ್ ಬಂತು, ಅದಾದ್ಮೇಲೆ ಬುಲೆರೋ ವಾಹನ ಹೆಂಗ್ ಬಂತು? ಯಾಕಂತಂದ್ರೆ ಅಲ್ಲಿ ಜಾಸ್ತಿ ಜನ ಓಡಾಡೋದಿಲ್ಲ. ಅದೊಂದು ಕೃಷ್ಣ ನದಿ ಪಾತ್ರದಲ್ಲಿ ಬರುವಂತಹ ಒಂದು ಯಾದಗಿರಿಗೆ ಕನೆಕ್ಟ್ ಆಗ್ತದೆ. ಈ ಕಡೆ ಬ್ಯಾಕ್ ಸೈಡ್ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಜನ ಓಡಾಟ ಮಾಡೋದಿಲ್ಲ. ಈ ರೀತಿಯಾದಂತಹ ಒಂದು ಅನುಮಾನಗಳು. ಅದಾದ್ಮೇಲೆ ಈ ಒಂದು 35 ವರ್ಷದಿಂದನೇ ಇವರ ಕುಟುಂಬಕ್ಕೂ ಮತ್ತೆ ಈ ಗದ್ದೆಮ್ಮ ಇದ್ದಾಳಲ್ಲ ಇವರ ಕುಟುಂಬಕ್ಕೂ ಭಾರಿ ವೈಷಮ್ಯ ಇತ್ತು. ಅಂದ್ರೆ ಗದ್ದೆಮ್ಮ ಅವರ ಸಂಬಂಧಿಕರು ತಾತಪ್ಪನ ಮನೆಯವರನ್ನ ಹತ್ಯೆ ಮಾಡಿರ್ತಾರೆ ಅನ್ನುವಂಥ ಒಂದು ಆರೋಪದಡಿ 35 ವರ್ಷದಿಂದ ಇವ್ರ ಜೊತೆ ಮಾತಾಡ್ತಾ ಇರೋದಿಲ್ಲ. ಈ ಒಂದು ಸಂಬಂಧ ಏನಿದೆ ಇವರಿಬ್ಬರು ಮದುವೆ ಮೂಲಕ ಮತ್ತೆ ಪುನರಾರಂಭ ಆಗುತ್ತೆ. ಈ ರೀತಿಯಾದಂತಹ ಒಂದು ಘಟನೆಗಳು ನಡೀತಾ ಇರ್ತವೆ. ಈ ರೀತಿಯಾಗಿ ಒಂದು 5-6 ಅನುಮಾನಗಳು ಈ ತಾತಪ್ಪನ ಮೇಲೆ ಇದ್ರೆ, ಗದ್ದೆಮ್ಮನ ಮೇಲೆ, ಗದ್ದೆಮ್ಮ ಯಾಕೆ ಅಂತಂದ್ರೆ ಕಳೆದ 2.5 ತಿಂಗಳಿಂದನೂ ಮದುವೆ ಆಗಿರುತ್ತೆ. ಕೇವಲ 8 ದಿನ ಮಾತ್ರ ಗಂಡನ ಮನೆಯಲ್ಲಿ ಸಂಸಾರ ಮಾಡಿರ್ತಾಳೆ. ಉಳಿದಂತಹ ದಿನಗಳ ಕಾಲ ಏನೋ ಒಂದು ನೆಪದಲ್ಲಿ ತವರು ಮನೆಯಲ್ಲೇ ಕಾಲ ಕಳೀತಾ ಇರ್ತಾಳೆ ಅನ್ನುವಂಥ ಒಂದು ಆರೋಪ ಇವರ ಮನೆಯದ್ದು. ಹಾಗೇನೆ ಇನ್ನೊಂದೇನಂತಂದ್ರೆ ಮದುವೆ ಆಗಿರುವಂತಹ 2.5 ತಿಂಗಳಾದ್ರೂ ಸಹ ಇವರಿಬ್ಬರ ಒಂದು ಶೋಭನಕ್ಕೆ ದಿನಾಂಕ ನಿಗದಿ ಆಗಿರೋದಿಲ್ಲ. 2.5 ತಿಂಗಳು ಕಳೆದ ನಂತರ ಜುಲೈ 11ನೇ ತಾರೀಕಿಗೆ ಇವರಿಬ್ಬರ ಒಂದು ಕಾರ್ಯಕ್ಕೆ ನಿಗದಿ ಮಾಡ್ತಾರೆ. ಮಾಡಿದ ದಿನವೇ ಅವತ್ತು ಈ ರೀತಿಯ ಒಂದು ಅವಘಡ ಆಗಿರೋದ್ರಿಂದ ಎಲ್ಲೋ ಒಂದು ರೀತಿಯ ಕಡೆ ಒಂದು ಅನುಮಾನ ಸೃಷ್ಟಿ ಆಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದೇ ರೀತಿಯಾದಂತಹ ಅನುಮಾನ ಈ ಒಂದು ಮಹಿಳೆ ಮೇಲೆ ಮೂಡ್ತಾ ಇರೋದ್ರಿಂದ ಇವರಿಬ್ಬರ ನಡುವೆ ತಪ್ಪು ಮಾಡಿದ್ದು ಯಾರು ಅನ್ನೋಂತಹ ಒಂದು ಸಾಕಷ್ಟು ಚರ್ಚೆ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ. ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ಯಾರು ತಪ್ಪು ಮಾಡಿದ್ದು, ಯಾರು ಇದರಲ್ಲಿ ನಿಷ್ಠಾವಂತರು ಅನ್ನೋಂಥ ಒಂದು ಪ್ರಶ್ನೆ ಗೊತ್ತಾಗ್ಬೇಕಾಗಿದೆ. ಯಾರು ಅವರಿಗೆ ಅಮಾಯಕರಿದ್ದಾರೆ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಇದನ್ನ ಏನಾದ್ರೂ ಪ್ರವೇಶಿಸಿ ಸುಮೋಟೋ ಕೇಸ್ ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಾಗ ಮಾತ್ರ ಇವರಿಬ್ಬರ ಸತ್ಯಾಸತ್ಯತೆ ತಿಳಿಯಬಹುದು. ರಕ್ಷಿತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.